ಕೊಂಕಣಿ ಭಾಷೆ ಮತ್ತು ಸಂಸ್ಕೃತಿ ಪ್ರತಿಷ್ಠಾನದ ಗೌರವ ಕಾರ್ಯದರ್ಶಿ. ಸ್ವಾಗತ ಮಾಡಿದವರು ನಮ್ಮ ಉಪಾಧ್ಯಕ್ಷರು ಶ್ರೀ ರಮೇಶ್ ನಾಯ್ಕರು. ಇವರು ನಮ್ಮ ಖಜಾಂಚಿ ಶ್ರೀ BR ಭಟ್ರವರು ಹಾಗೂ ನಮ್ಮ ಈ ಕಾರ್ಯಕ್ರಮದ ಪ್ರಮುಖ ಸಂಚಾಲಕರು. ಇವರು ಕೊಂಕಣಿ ಕವಿ ಹಾಗೂ ಸಾಹಿತ್ಯ ಅಕಾಡೆಮಿಯ ಕೊಂಕಣಿ ಭಾಷೆ ವಿಭಾಗಕ್ಕೆ ಸಲಹಾಗಾರರಾಗಿ ಶ್ರೀ ಮೆರ್ವಿನ್ ರಾಡ್ರಿಗಸ್ ಅವರು. ಇವರು ನಮ್ಮ ಕಾರ್ಯಕ್ರಮವನ್ನು ಸಂಯೋಜಿಸುವವರು ಶ್ರೀ MR ಕಾಮತ್ ಅವರು. ನಾವು ಈ ಕೊಂಕಣಿ ಮಾನ್ಯತಾ ದಿವಸವನ್ನು ಪ್ರತಿ ವರ್ಷ ಆಗಸ್ಟ್ 20ರಂದು ಆಚರಿಸ್ತಾ ಇದ್ದೇವೆ. ವಿಶ್ವ ಕೊಂಕಣಿ ಕೇಂದ್ರದಲ್ಲೂ ಹಾಗೂ ಹಲವಾರು ಕಡೆಯಲ್ಲಿ ಇದು ನಡೀತಾ ಇದೆ. ಕೊಂಕಣಿ ರಾಜ್ಯ ಭಾಷೆಯಾಗಿರುವ ಗೋವಾದಲ್ಲಿ 1987ರಲ್ಲೇ ಭಾರತದ ಅಧ್ಯಕ್ಷರ ರಾಜ್ಯಪತ್ರ ಪ್ರಮಾಣ ಈಗಾಗಲೇ ಘಟಕ ರಾಜ್ಯವಾಗಿತ್ತು. ಮಾತೃ ಭಾಷೆಯಾಗಿರುವ ಜನರು ವಾಸ್ತವವಿರುವ ಗೋವಾ, ಕರ್ನಾಟಕ, ಕೇರಳ, ಮಹಾರಾಷ್ಟ್ರಗಳಲ್ಲಿ ಈ ದಿನವನ್ನು ಕೊಂಕಣಿ ಮಾನ್ಯತಾ ದಿವಸ ಎಂದು ಆಚರಿಸಲಾಗುತ್ತಿದೆ. ಈ ಕಾರ್ಯಕ್ರಮದ ಈ ದಿವಸಕ್ಕೆ ಅಷ್ಟು ಪ್ರಾಮುಖ್ಯತೆ ಯಾಕೆಂದರೆ ದೇಶದ ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರಿಸಲ್ಪಟ್ಟ ಭಾಷೆ. ಆದ್ದರಿಂದ ದೇಶದ ಸಂವಿಧಾನದ ಪ್ರಮಾಣ ಎಲ್ಲ ರಾಜ್ಯ ಭಾಷೆಗಳ ಅಷ್ಟೇ ಸ್ಥಾನಮಾನ ಕೊಂಕಣಿ ಭಾಷೆಗೆ ಇದೆ ಎಂಬುದು ಅರ್ಥವಾಗುತ್ತದೆ. ಅದೇ ಪ್ರಮಾಣ ಅದನ್ನು ದೇಶದಲ್ಲಿ ಜಾರಿ ಮಾಡಲಾಗುತ್ತದೆ. ಸಂಖ್ಯಾ ದೃಷ್ಟಿಯಲ್ಲಿ ನಾವು ನೋಡಿದರೆ ಕೇವಲ 25 ಲಕ್ಷ ಕೊಂಕಣಿ ಭಾಷಿಗಳು ಇಡೀ ದೇಶದಲ್ಲಿದ್ದಾರೆ. 70 ಕೋಟಿ ಹಿಂದಿ ಮಾತನಾಡುವವರಿದ್ದಾರೆ. ಆದರೆ ಸಂವಿಧಾನದ ದೃಷ್ಟಿಯಿಂದ ಎರಡೂ ಭಾಷೆಗಳು ಒಂದೇ ಲೆಕ್ಕದ ಸ್ಥಾನವನ್ನು ಪಡೆಯುತ್ತವೆ ಎಂಬುದರ ಅರ್ಥ. ನಾವು ಉದ್ದೇಶದಿಂದ ಪ್ರೌಢಶಾಲೆ 6ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿರುವ 10 ತಂಡಗಳನ್ನು ವಿಶ್ವ ಕೊಂಕಣಿ ಕೇಂದ್ರಕ್ಕೆ ಆಹ್ವಾನಿಸಿದ್ದೇವೆ. ಅವರು ಕೊಂಕಣಿ ಭಾಷೆಯಲ್ಲೇ ವಿವಿಧ ಸಾಂಸ್ಕೃತಿಕ ಕಾರ್ಯಗಳನ್ನು ನಡೆಸುವರು. ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನದಲ್ಲಿ ಬಹುಮಾನಗಳನ್ನು ₹5,000, ₹3,000, ₹2,000ಗಳ ಇನಾಮ ನೀಡಲಾಗುವುದು. ಹಾಗೂ ಅದೇ ರೀತಿ ಅವರಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸರ್ಟಿಫಿಕೇಟ್ ಹಾಗೂ ಒಂದು ಮೆಮೆಂಟೋ ಕೊಡಲಾಗುವುದು. ಎರಡನೇ ಕಾರ್ಯಕ್ರಮವಾಗಿ ಕಾರ್ಕಳದ SVT ಶಾಲೆಯಲ್ಲಿ 6ರಿಂದ 10ನೇ ತರಗತಿ ತನಕ ತೃತೀಯ ಭಾಷೆ ಕೊಂಕಣಿ ಕಲಿತು 100% ಅಂಕಗಳನ್ನು ಪಡೆದ ಕೊಂಕಣಿ ಭಾಷೆಯಲ್ಲಿ ಕೌಸಲ್ಯ ಎಂಬ ವಿದ್ಯಾರ್ಥಿನಿಗೆ ₹5,000 ಬಹುಮಾನ ನೀಡಲಾಗುವುದು. ಮೂರನೆಯದಾಗಿ ಕೊಂಕಣಿ ವಾಚನ ಸಂಘ, ಈಗ ಶ್ರೀ CV ನಾಯ್ಕನ ಹಾಲ್ನಲ್ಲಿ ಅದು ನಡೀತಾ ಇದೆ. ಅದರ ಸದಸ್ಯರಿಂದ ಕೊಂಕಣಿ ಅಭಿಮಾನ ಗೀತೆ ಹಾಗೂ ತಲಚೇರಿಯ ಶ್ರೀ ಅಶೋಕ್ ನಾಯ್ಕ್ ವಿರಚಿತ ಹಾಗೂ ನಿರ್ದೇಶಿಸಿದ ಕೊಂಕಣಿ ಅಂತರಧ್ವನಿ ಎಂಬ ನಾಟಕವನ್ನು ಪ್ರದರ್ಶಿಸುವರು.